चपली सविता तुमका रोड गट्टी ಅವನ್ನ ಯಾವುದಾದ್ರೂ ಕನ್ನಡ ದ್ರೋಹಿ ಅಡಿಯಲ್ಲಿ ಜೈಲಿಗೆ ಹಾಕಬೇಕು, ಕರ್ನಾಟಕ ಸರ್ಕಾರ ಹಾಕಬೇಕು. ಕೋರ್ಟು ಈಗಾಗಲೇ ಚೀಮಾರಿ ಹಾಕಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ರೋಷ, ಕನ್ನಡಿಗರ ಆವೇಶ, ಕನ್ನಡಿಗರ ಇತಿಹಾಸ ಗೊತ್ತಿಲ್ಲದೆ ಏನು ಗೊತ್ತಿಲ್ಲದೆ ಇರೋ ದಡ್ಡ ಮುಂಡೆ ಮಗ ಅವನು ಕಮಲ್ ಹಾಸನ್ನು. ಇವತ್ತು ಅವನ ಸಂಪೂರ್ಣ ಯಾವುದೇ ಚಿತ್ರ ಇರಲಿ ಕರ್ನಾಟಕದಲ್ಲಿ ಯಾವ ಥಿಯೇಟ್ರಲ್ಲೂ ನಾವು ಅದನ್ನು ಬಿಡುಗಡೆ ಮಾಡೋಕ್ಕೆ ಬಿಡುಕೊಡೋದು. ಹಂಗಾಗಿ ಇವತ್ತು ಅವನ್ನ ಕರ್ನಾಟಕಕ್ಕೆ ಎಂಟ್ರಿ ಕಾಲಿಡೋಕ್ಕೆ ನಾವು ಬಿಡಲ್ಲ. ಕನ್ನಡಿಗರನ್ನೆಲ್ಲ ರೊಚ್ಚಿದ್ದಾರೆ. ಅದು ನಮ್ಮ ಮೆಗಾಸ್ಟಾರ್ ಶಿವರಾಜ್ ಕುಮಾರ್ ಇರೋಂಥ ಸಭೆಯಲ್ಲಿ ಕನ್ನಡ ತಮಿಳು ಭಾಷೆಯಲ್ಲಿ ಹುಟ್ಟಿದೆ ಅಂತ ಹೇಳ್ತಾನೆ. ತಾಯಿ ಭುವನೇಶ್ವರಿಗೆ ಬೇಕಾದಷ್ಟು ಅಂಥವು ನೂರಾರು ಹುಟ್ಟಿದೆ. ಆದರೆ ನಮ್ಮ ಒಂದೇ ತಾಯಿ ಕನ್ನಡ, ಕನ್ನಡ ರಕ್ತ ತಾಯಿ ಭುವನೇಶ್ವರಿ. ಅವನ್ನ ಗಡಿ ಬಾರಲ್ಲ, ಈ ಗಡಿಗೆ ಕರ್ನಾಟಕಕ್ಕೆ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ. ಎಲ್ಲರೂ ಕನ್ನಡಿಗರೆಲ್ಲ ಇವತ್ತು ಹುಚ್ಚೆದ್ದಿದ್ದಾರೆ. ಹಾಗಾಗಿ ಅವರು ಈಗ ಕ್ಷಮೆ ಅಂದರೆ ಇದುವರೆಗೆ ಯಾರು ಕೇಳಿರ್ಬೋದು. ಅವನಿಗೇನಾದರೂ ಫೈನ್ ಹಾಕಿಸ್ಕೊಂಡು ಕ್ಷಮೆ ಕೇಳಬೇಕೆ ಹೊರತು ಬರೀ ಕ್ಷಮೆ ಕೇಳಿದ್ರೆ ನಾವೆಲ್ಲ ಒಪ್ಪಲ್ಲ ಅಂತೇಳಿ ಇವತ್ತು ಕಮಲ್ ಹಾಸನ್ಗೆ ಧಿಕ್ಕಾರ ಇರಲಿ ಅಂತೇಳಿ ಧಿಕ್ಕಾರಕ್ಕೆ ಹೋಗಿ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಕರ್ನಾಟಕ ಮಾತೆ. ಸರ್ಕಾರ ಈ ಕನ್ನಡ ವಿರೋಧವಾಗಿ ಮಾತಾಡೋದ್ರಿಂದ ಅದನ್ನ ಯಾವುದಾದ್ರು ಸೆಕ್ಷನ್ ಅಡಿಯಲ್ಲಿ ಅವನ ಮೇಲೆ ಕೇಸ್ ಹಾಕಿ ಒಳಗಾಗಿಸ್ಬೇಕು, ಅದಾಗಬೇಕು. ಸರ್, ಕನ್ನಡದ ನಟರು ಇದ್ರ ಬಗ್ಗೆ ಏನು ಕನ್ನಡ ನಟರಿಗೆಲ್ಲ ಪ್ರತಿಯೇ ಕೊಟ್ಟಿದ್ದಾರೆ. ರಚಿತಾ ರಾಮು, ಶಿವರಾಜ್ ಕುಮಾರ್ ಇವರೆಲ್ಲರೂ ಕೊಟ್ಟವ್ರೆ. ಅವನು ಬರೀ ಇದಕ್ಕೆ ಏನು ಲೆಟ್ರ್ ಬರ್ದವನಂತೆ ಒಂದು ತಪ್ಪಾಯಿತು ಅಂತ ಅದನ್ನ ಒಪ್ಪಕ್ಕೆ ಸಿದ್ಧರಿಲ್ಲ. ಅವನ ಮೇಲೆ ಸಂಪೂರ್ಣವಾಗಿ ಕ್ರಮ ತಗೋಬೇಕು. ಯಾವ ರೀತಿ ಕ್ಷಮೆನ ಹೆಚ್ಚಿಸ್ತೀರ? ಅವನ್ನ ಯಾವುದೇ ಕರ್ನಾಟಕ ಅವ್ನು ಕಾಲಿಡಕ್ಕೆ ಬಿಡ್ಕೊಡ್ದು, ಬಿಟ್ಟರೆ ಗಲಾಟೆಗಳಾಗುತ್ತೆ. ಅವನು ಯಾವುದೇ ಒಂದು ಚಿತ್ರ ಕರ್ನಾಟಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಕ್ಕೆ ಬಿಡಲ್ಲ.